ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಮಗ್ಗದ ಸಾಹೇಬ ಪಾಠದ ಲೇಖಕರ ಪರಿಚಯ ಮತ್ತು ಆ ಪಾಠದಲ್ಲಿ ಬರುವಂತಹ ಉತ್ತಮ ವಿಚಾರಗಳು ಅಂದರೆ ಆಶಯಗಳೇನು ಮತ್ತು ಪಾಠದ ಪ್ರವೇಶ, ಸಣ್ಣ ಕಥೆಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಆ ಪಾಠದ ಮುಂದುವರಿದ ಭಾಗದಲ್ಲಿ ನಾವು ಮಗ್ಗದ ಸಾಹೇಬ ಅಂದರೆ ಯಾರು, ಅವನ ಮಕ್ಕಳ ವಿಚಾರಗಳೇನು ಎನ್ನುವುದನ್ನು ಅಭ್ಯಾಸ ಮಾಡೋಣ. ಈಗ ಅಭ್ಯಾಸ ಮಾಡುವುದಕ್ಕಿಂತ ಮೊದಲು ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ನೀವು ಅಲ್ಲಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡ್ರೆ ಸಾಕು ಉತ್ತರಗಳನ್ನು. ಕೆಲವು ಬಿಟ್ಟ ಶಬ್ದ, ಕೆಲವು ಚಿಕ್ಕ ಪ್ರಶ್ನೆಗಳು, 1 ಮಾರ್ಕಿನ ಪ್ರಶ್ನೆಗಳು. ಮಗ್ಗದ ಸಾಹೇಬ ಪಾಠದ ಲೇಖಕರು ಡ್ಯಾಶ್. ಯಾವುದು ಉತ್ತರ ನೆನಪಿಸಿಕೊಳ್ಳಿ, ಬಾಗಲೋಡಿ ದೇವರಾಯ. ಅಬ್ದುಲ್ ರಹೀಂ ಸಾಹೇಬ್ ಯಾರು? ಅಬ್ದುಲ್ ರಹೀಂ ಸಾಹೇಬ್ ಯಾರು? ಅಬ್ದುಲ್ ರಹೀಂ ಸಾಹೇಬ್ ಯಾರು? ಅವನು ಮಗ್ಗದ ಸಾಹೇಬ. ಈಗ ವಾಸ್ತವ, ಇದರ ವಿರೋಧ ಶಬ್ದ. ವಾಸ್ತವ, ಅವಾಸ್ತವ. ಸರಿ, ಕೆಲವರು ಹೇಳಿದ್ದು ಸರಿ, ಅವಾಸ್ತವ. ಗೌರವ, ಹಾಂ, ಅಗೌರವ. ಈಗ ಉರ್ಸ್ ಎಂದರೇನು? ಅಲ್ಲಿ ಬಂದಿದೆ ಒಂದು ಶಬ್ದ, ಉರ್ಸ್ ಎಂಬ. ಅದು ಮುಸಲ್ಮಾನರ ಧಾರ್ಮಿಕ ಉತ್ಸವ. ಈಗ ಅದನ್ನೇ ಪ್ರಶ್ನೆ ಕೇಳ್ತಾರೆ, ಉರ್ಸ್ ಎಂದರೇನು? ನೋಡಿ, ಪುಟ ಸಂಖ್ಯೆ 6ರಲ್ಲಿ ಪಠ್ಯಾಧಾರ ಟಿಪ್ಪಣಿಯಲ್ಲಿ ಉರುಸ್ ಎಂದರೆ ಏನು ಎನ್ನುವ ಪ್ರಶ್ನೆಗೆ ಉತ್ತರ ಇದೆ, ನೋಡಿಕೊಳ್ಳಿ. ಉರುಸ್ ಅಂದರೆ ಮಹಮ್ಮದೀಯ ಅಂತ ಹೇಳಿದರೆ ಮುಸಲ್ಮಾನರ ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಮತ್ತು ಅಂದು ನಡೆಸುವ ಜಾತ್ರೆ. ಅಂತ ಹೇಳಿದರೆ ಇಲ್ಲಿ ಒಂದು ಹಬ್ಬ ಎನ್ನುವ ಅರ್ಥ. ಇದನ್ನು ನಾವು ಉರುಸ್ ಎಂದು ಕರೆಯುತ್ತೇವೆ. ನಾವು ಕರೆಯುವುದಲ್ಲ, ಇಡೀ ಪ್ರಪಂಚದಲ್ಲಿ ಹಾಗೆಯೇ ಕರೆಯುವುದು. ಆದ್ದರಿಂದ ಇದನ್ನು ಉರುಸ್ ಎಂದು ಕರೆಯುತ್ತಾರೆ. ಮತ್ತು ನಾವು ಮುಂದೆ ಮಿಠಾಯಿಯ ಬಗ್ಗೆ ಅತಿಥಿಗಳ ಆಕ್ಷೇಪವೇನು ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಅದನ್ನು ನಾವು ಮೊನ್ನೆ ಅಭ್ಯಾಸ ಮಾಡಿದ್ದೇವೆ. ಆ ಊರಿನಲ್ಲಿ, ಎಲ್ಲಿ? ಬಾಗಲೋಡಿಯಲ್ಲಿ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ಲೇಖಕರ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ತಿಂಡಿ ತಿನಿಸುಗಳನ್ನು ನೀಡುವುದು ಪದ್ಧತಿಯಾಗಿತ್ತು. ಒಂದು ಬಾರಿ ಲೇಖಕರ ತಾಯಿಯು ಕಾಯಿಲೆ ಬಿದ್ದ ಕಾರಣ ಇವರು, ಲೇಖಕರ ಮನೆಯವರು ಪೇಟೆಯಿಂದ ಮಿಠಾಯಿಗಳನ್ನು ತಂದು ಆ ಮುಸಲ್ಮಾನ ವ್ಯಕ್ತಿಗಳಿಗೆ ಅಥವಾ ಮುಖ್ಯಸ್ಥರಿಗೆ ನೀಡಿದಾಗ ಅವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಟ್ಟುದಕ್ಕೆ ಸಿಟ್ಟಾಗಿ, ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ, ಹರಳನ್ನು ಕೊಡಿ. ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲೆತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಹೀಗೆ ನೀವು ಪೇಟೆಯಿಂದ ತಂದು ಪ್ರಸಾದ ಕೊಡುವುದು ಸರಿಯೇ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಇದರ ಹಿನ್ನೆಲೆ ಮತ್ತೊಂದುಂಟು. ಪ್ರಸಾದವನ್ನು ನಾವು ಪೇಟೆಯಿಂದ ತರಬಾರ್ದು. ಪ್ರಸಾದವನ್ನು ನಾವೇ ಶುಚಿರ್ಭೂತರಾಗಿ ತಯಾರಿಸಿ ಮತ್ತೆ ಪೂಜೆಗಳನ್ನು ಮಾಡಬೇಕು ಎನ್ನುವಂತಹ ಒಂದು ಸಂಪ್ರದಾಯ ಕೂಡ, ಅಥವಾ ಒಂದು ಎಚ್ಚರಿಕೆ ಕೂಡ ಇಲ್ಲಿ ಉಂಟು. ಸರಿ, ಮುಂದೆ ಹೋಗುವ. ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಅದೊಂದು ಸಂಪ್ರದಾಯದ ಕಾಲ ಹೋಯಿತು. ಅದೆಲ್ಲ ಹೋಗಿ ಈಗ ವ್ಯತ್ಯಾಸ ಆಗಿರ್ಬೋದು. ಆ ಸಂಪ್ರದಾಯ ಉಂಟೋ ಇಲ್ಲವೋ ಗೊತ್ತಿಲ್ಲ.
ಆದರೆ ಈಗ ಈ ಅಬ್ದುಲ್ ರಹೀಮನನ್ನು ಅಂದರೆ ಅವನೇ ಮಗ್ಗದ ಸಾಹೇಬ. ಯಾರಾದರೂ ಅಬ್ದುಲ್ ರಹೀಮ್ ಅಂತ ಹೇಳದೆ ಮಗ್ಗದ ಸಾಹೇಬ ಅಂತ ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು, ಭಯಂಕರ ಕೋಪ ಬರುವುದು. ಅನಿಷ್ಟದ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ರೋಷಗಳ ಉದ್ಗಾರವಾಗಿತ್ತು. ಅವನೇನು ಹೇಳ್ತಿದ್ದ ಜನರಿಗೆ? ರೋಷ ಅಂತೇಳಿದರೆ ಸಿಟ್ಟು, ನಿರಾಶೆ ಏನೂ ಆಶೆ ಇಲ್ಲದಿರುವಿಕೆ, ಬೇಸರದಿಂದ ಆಶೆ, ನಿರಾಸೆ, ಆಸೆ, ನಿರಾಶೆ, ಆಶೆ ನಿರಾಶೆ. ರೋಷ ಅರ್ಥ ಸಿಟ್ಟು. ರೋಷ ಸಿಟ್ಟು. ಹಾಗೆ ಕರೆದರೆ ಅನಿಷ್ಟದ ಮಗ್ಗದ ಹೆಸರೆತ್ತಬೇಡಿ. ಅನಿಷ್ಟ ಅಂತೇಳಿದ್ರೇನು? ಅಪಶಕುನ, ಅದು ಕೆಟ್ಟದ್ದು. ಅದರ ಹೆಸರು ಹೇಳಿದರೆ ಪಾಪ ಸಿಗ್ತದೆ ಅಂತ ಅನಿಷ್ಟ. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ. ಹೆಸರನ್ನು ಹೇಳಬೇಡಿ ಅಂತ ಅರ್ಥ. ಹೆಸರನಿಗೆ ಎತ್ತುವುದಲ್ಲ, ಹೆಸರನ್ನು ಹೇಳಬೇಡಿ. ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ. ಮಗ್ಗಲ್ಲ ಅದು ನನ್ನ ಅಂದರೆ ಆ ಮಗ್ಗದ ಸಾಹೇಬನ ಕೊರಳಿಗೆ ಅದು ನೇಣು, ಹಗ್ಗ ಅಂತ ಬಹಳ ಸಿಟ್ಟಿನಿಂದ ತಾಸಾರದಿಂದ ಉದ್ಗಾರ ಮಾಡುತ್ತಿದ್ದ. ಉದ್ಗಾರ ಅಂತ ಹೇಳಿದರೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡೋದು, ಜೋರಾಗಿ ಮಾತಾಡುವುದು. ಉದ್ಗಾರವಾಗಿತ್ತು, ಮಾತಾಗಿತ್ತು. ಅಂದರೆ ಅವನಿಗೆ ಮಗ್ಗದ ಬಗ್ಗೆ ಸ್ವಲ್ಪವೂ ಪ್ರೀತಿ ಇರಲಿಲ್ಲ. ಮೊದಲು ಅವನ ಹಿಂದಿನ ವಂಶಸ್ಥರು ಆ ಮಗ್ಗದಿಂದಲೇ ಇಷ್ಟು ಜನರನ್ನು ಸಾಕಿಕೊಂಡು ಬಂದಿದ್ದಾರೆ. ಈ ಮಗ್ಗದ ಸಾಹೇಬನು ಅದರಿಂದಲೇ ತನ್ನ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದ. ಆದರೆ ಇತ್ತೀಚೆಗೆ ಯಾಕೋ ಆ ಮಗ್ಗದ ಸಾಹೇಬನಿಗೆ ಈ ಮಗ್ಗದ ಸಾಹೇಬ ಅಂತ ಅವನನ್ನು ಕರೆದರೆ ಅಥವಾ ಮಗ್ಗ ಅಂತ ಹೆಸರು ಎತ್ತಿದರೆ ಕೆಂಡಾಮಂಡಲವಾಗ್ತಾ ಇದ್ದ. ಯಾಕೆ? ಏನಾದರೂ ಕಾರಣ ಇರಬೇಕಲ್ವಾ? ನೋಡುವ ಏನು ಕಾರಣ. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು. 1 ವರ್ಷದೊಳಗೆ ಕಳೇಬರಗಳಾಗಿ ಹರಕು ಚಿಂದಿಯಾಗುವು. ಕಾರಣ ಏನು? ಮಗ್ಗದ ಬಗ್ಗೆ ಈ ಸಾಹೇಬನಿಗೆ, ಅಬ್ದುಲ್ ರಹೀಮನಿಗೆ ತಾಸಾರ ಬರಲಿಕ್ಕೆ, ಸಿಟ್ಟು ಬರುವುದಕ್ಕೆ ಕಾರಣ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು, ಅಜ್ಜನ ಕಾಲದಲ್ಲಿ ಅಂದರೆ ತಂದೆಯ ಕಾಲದಲ್ಲಿ ಬ್ರಿಟಿಷರು ಏನು ಮಾಡಿದರು? ಹಗ್ಗ ಅಂತೇಳಿದರೆ ಹಗ್ಗ ಅಲ್ಲ, ಹಗ್ಗ ಅಂತೇಳಿದರೆ ಕಡಿಮೆ ಬೆಲೆ. ಹಗ್ಗದ ಕಡಿಮೆ ಬೆಲೆಯ ವಿಲಾಯತಿ ಮಿಲ್ಲಿನ ಬಟ್ಟೆಗಳನ್ನು, ವಿಲಾಯತಿ ಅಂದರೆ ಅರ್ಥ ವಿದೇಶ. ನೀವು ಫಾರಿನ್ ಅಂತ ಹೇಳ್ತೀರಲ್ಲ ಹಾಗೆ, ಅದುವೇ ವಿದೇಶ. ನಮ್ಮ ದೇಶ ಅಲ್ಲ, ಹೊರ ದೇಶ. ವಿಲಾಯತಿ ಮಿಲ್ಲಿನ ಬಟ್ಟೆಗಳನ್ನು ಯಾರು ತಂದದ್ದು? ಇಂಗ್ಲೀಷರು. ಎಲ್ಲಿ? ಹೌದು, ಇಂಗ್ಲೆಂಡಿನಿಂದ ಯಂತ್ರಗಳಿಂದ ಮಾಡಿದಂಥ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ತಂದು ಹೇರಿಬಿಟ್ಟರು. ಅವರದ್ದೇ ಎಲ್ಲ ವಸ್ತುಗಳು, ಬಟ್ಟೆಗಳು ಯಂತ್ರದಿಂದ ಮಾಡಲ್ಪಟ್ಟದ್ದು. ಕಣ್ಣಿಗೆ ನೋಡುವಾಗ ತುಂಬ ಖುಷಿಯಾಗ್ತದೆ, ಕೈಗೆ ಮುಟ್ಟುವುದಕ್ಕೆ ಬೆಣ್ಣೆ ಹಾಗುಂಟು. ಆದರೆ ಅದರಲ್ಲಿ ಯಾವುದೇ ಬಾಳುವಿಕೆ ಇರಲಿಲ್ಲ. ಭಾರತ ದೇಶದಲ್ಲಿ ಕೈಮಗ್ಗದ ಬಟ್ಟೆಗಳು, ಈ ಮಗ್ಗದಿಂದ ಮಾಡಿದ ಬಟ್ಟೆಗಳು ಅಷ್ಟು ನುಣುಪಿಲ್ಲ, ನೋಡುವುದಕ್ಕೆ ಆಕರ್ಷಕ ಇಲ್ಲ, ಆದರೆ ದೀರ್ಘಕಾಲ ಬಾಳುವಿಕೆ ಬರುವಂಥದ್ದು. ಆದರೂ ಜನರೇನು ಮಾಡಿದರು? ಬ್ರಿಟಿಷರು ಕಡಿಮೆ ಬೆಲೆಗೆ ಇಂಗ್ಲೆಂಡಿಂದ ತಂದಂತಹ ಬಟ್ಟೆಗಳನ್ನು ರಾಶಿ ಹಾಕಿ ಭಾರತದಲ್ಲಿ ಮಾರುವಾಗ ಎಲ್ಲರೂ ಅದನ್ನು ಖರೀದಿಸಿದರು. ನಮ್ಮ ದೇಶದಲ್ಲಿ ಹೇರಿಬಿಟ್ಟರು ಅಂದರೆ ನಮ್ಮ ದೇಶದಲ್ಲಿ ಅದನ್ನು ಹೇರಿಬಿಟ್ಟರು ಅಂದರೆ ನಮ್ಮ ದೇಶದಲ್ಲಿ ತಂದು ನೀವು ಇಂಗ್ಲೆಂಡಿನ ವಸ್ತುಗಳನ್ನೇ ತಗೊಳ್ಬೇಕು ಅಂತ ಆಜ್ಞೆ ಮಾಡಿದರು.
ಆದರೆ ಮಗ್ಗದ ಸಾಹೇಬ ಹೇಳ್ತಾನೆ, ಅವೇನು ನಿಜಕ್ಕೂ ಸತ್ಯವಾಗಿ ಅದು ನಿಕೃಷ್ಟ ವಸ್ತುಗಳು. ನಿಕೃಷ್ಟ, ಕನಿಷ್ಠ. ನಿಕೃಷ್ಟ ಅಂತೇಳಿದರೆ ಕನಿಷ್ಠ, ಏನೂ ಉಪಯೋಗವಿಲ್ಲದ ನಿಕೃಷ್ಟ ವಸ್ತುಗಳು 1 ವರ್ಷದೊಳಗೆ ಕಳೇಬರಗಳಾಗಿ ಹರಕು ಚಿಂದಿಯಾಗುವು. ನೋಡಿ ಅದರ ಬಾಳುವಿಕೆ ಎಷ್ಟು, 1 ವರುಷ. ನಮ್ಮ ಕೈಮಗ್ಗದ ಬಟ್ಟೆಗಳು 6-7 ವರ್ಷ ಬರ್ತದೆ. ಅಷ್ಟು ಗಟ್ಟಿ, ಅಷ್ಟು ಚಂದ ಕೂಡ, ಅದು ಆಕರ್ಷಕ. ಆದರೆ ಮನುಷ್ಯರಿಗೆ ಏನಾಗಿದೆ, ಅದು ಬೇಡ. ಆಗಿನ ಕಾಲದಲ್ಲಿ ವಿದೇಶಿ ವಸ್ತುಗಳೇ ಇಷ್ಟ ಆಯಿತು. ನಿಕೃಷ್ಟ ವಸ್ತುಗಳು 1 ವರ್ಷದೊಳಗೆ ಕಳೇಬರಗಳಾಗಿ. ಕಳೇಬರ ಅಂತ ಹೇಳಿದರೆ ಇಂಥದ್ದು ಕಳೇಬರ. ಕಳೇಬರ ಅಂತ ಹೇಳಿದರೆ ಹೆಣ. ಇಲ್ಲಿ ಯಾವುದರ ಹೆಣ? ಬಟ್ಟೆಗಳದ್ದು. ಬಟ್ಟೆಯದು ಹೆಣ ಅಂತ ಹೇಳೋದು. ಅಂದರೆ ಅದು ಕಾಲಕಸವಾಗಿ ಬಿಡ್ತಾ ಇತ್ತು ಅಂತ ಅರ್ಥ. ಕಳೇಬರಗಳಾಗಿ ಹರಕು ಚಿಂದಿಯಾಗುವು. ಹರಿದು ಪೀಸ್ ತುಂಡು ತುಂಡಾಗಿ ಹೋಗ್ತಾ ಇತ್ತು. ಯಾಕೆ? ಬಾಳುವಿಕೆ ಇಲ್ಲ. ಈಗ ವರ್ಷ, ಸಂಸ್ಕೃತ ಶಬ್ದ. ವರ್ಷ ತತ್ಸಮ. ವರ್ಷ ತತ್ಸಮ. ತತ್ಸಮ ವರುಷ ತದ್ಭವ. ವರುಷ, ವರ್ಷ, ವರುಷ. ಒಂದೇ ವರ್ಷದೊಳಗೆ ಕಳೇಬರಗಳಾಗಿ ಹರಕು ಚಿಂದಿಯಾಗುವು. ಕಡಿಮೆಗೆ ಸಿಗ್ತದೆ, ಆದರೆ ಬಾಳುವಿಕೆ ಕಡಿಮೆ. ಜನರು ಯಾವುದನ್ನು ಇಷ್ಟಪಡ್ತಾರೆ? ಕಡಿಮೆಗೆ ಸಿಗ್ತದಂತೆ ಕಡಿಮೆಗೆ ಸಿಕ್ಕಿದ್ದನ್ನೇ ತಗೊಳ್ತಾರೆ. ಆದರೆ ಅದು ಬಾಳುವಿಕೆ ಬರೋದು ಕೂಡ ಕಡಿಮೆ. ಬಣ್ಣವು 1 ತಿಂಗಳಲ್ಲಿ ವಿವರ್ಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. ಬಣ್ಣ ಚಿಂದಿಯಾಗುವುದು ಅಂತ ಹೇಳಿದ್ರೆ ಹರಿದು ಹೋಗುವುದು. ಬಣ್ಣ ಅದರ ಕಲರ್. ವರ್ಣ ಎನ್ನುವುದು ಸಂಸ್ಕೃತ, ಬಣ್ಣ ಎನ್ನುವುದು ಕನ್ನಡ. ವರ್ಣ, ಬಣ್ಣ. ತತ್ಸಮ ತದ್ಭವ. 1 ವರ್ಷದೊಳಗೆ ಕಳೇಬರಗಳಾಗಿ ಹರಕು ಚಿಂದಿಯಾಗುವು. ಬಣ್ಣವು ಒಂದೇ ತಿಂಗಳಲ್ಲಿ. ಒಟ್ಟು ಬಾಳುವಿಕೆ ಬರುವುದೇ 1 ವರ್ಷ. ಕಲರ್ ಹೋಗುವುದು, ಬಣ್ಣ ಹೋಗುವುದು 1 ತಿಂಗಳಲ್ಲಿ. ಒಂದೇ ತಿಂಗಳಲ್ಲಿ ವಿವರ್ಣವಾಗಿ. ವಿವರ್ಣ ಅಂದರೆ ಬಣ್ಣಗುಂದು. ವಿವರ್ಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. 1 ತಿಂಗಳಲ್ಲಿ ಬಣ್ಣ ಹೋಯಿತು, 2 ತಿಂಗಳಲ್ಲಿ ಅದು ಉಪಯೋಗಕ್ಕೆ ಬರದ ಹಾಗಾಗ್ತದೆ. ಆದರೇನು ಬಹು ಅಗ್ಗ. ನೋಡಲಿಕ್ಕೆ ಒಮ್ಮೆ ಮಾತ್ರ ಚಂದ, ಆದರೆ ಬಹಳ ಕಡಿಮೆಗೆ ಸಿಗ್ತದಲ್ಲ. ಜನರಿಗೆ ಬೇಕಾದುದು ಅಗ್ಗದ ವಸ್ತು. ಜನರಿಗೆ ಬೇಕಾಗುವುದು ಯಾವುದು? ಅಗ್ಗ, ಕಡಿಮೆ ದರದ ವಸ್ತು. ಗುಣವನ್ನು ಯಾರು ಕೇಳುತ್ತಾರೆ? ಗುಣ ಯಾರಿಗೂ ಬೇಡ. 2 ರೂಪಾಯಿಗೆ ಸಿಕ್ಕಿದರೆ ಎಲ್ಲರಿಗೂ ಬೇಕು, ಆದರೆ ಬಾಳುವಿಕೆ ಮಾತ್ರ ಬಹಳ ಕಡಿಮೆ. ಗುಣವನ್ನು ಯಾರು ಕೇಳುತ್ತಾರೆ? ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು. ಅದೇ ಮೆರೆಯಿತು ಭಾರತದಲ್ಲಿ. ಬ್ರಿಟಿಷರು ತಂದಂತಹ ಕಡಿಮೆಯ ಬಟ್ಟೆಗಳು ಅವುಗಳದ್ದೇ ಆಳ್ವಿಕೆ ಆಯಿತು. ಅಗ್ಗದ ಮಾಲು ಯಾವುದು ಇಲ್ಲಿ? ಅಗ್ಗದ ಮಾಲು ವಿದೇಶಿಯ ಬಟ್ಟೆ, ಇಂಗ್ಲೆಂಡಿನ ಬಟ್ಟೆ, ಬ್ರಿಟಿಷರ ಬಟ್ಟೆ. ಇಲ್ಲಿ ಅಗ್ಗದ ಮಾಲು, ಅದರದ್ದೇ ಅಧಿಪತ್ಯ ಆಯಿತು. ಭಾರತೀಯ ನೇಕಾರರು ಮನೆಯಲ್ಲಿ ಕುಳಿತು ತಯಾರಿಸಿದಂತಹ ಗುಡಿ ಕೈಗಾರಿಕೆಯಲ್ಲಿ ತಯಾರಿಸಿದಂತಹ ವಸ್ತುಗಳು ಭಾರತೀಯರಿಗೇ ಬೇಡ ಆಯಿತು. ಮಗ್ಗದವರು ಭಿಕಾರಿಗಳಾದರು. ಭಿಕಾರಿಗಳಾಗುವುದಂತೇಳಿದರೆ ಬೀದಿಗೆ ಬೀಳು, ಕಡು ಬಡತನವನ್ನು ಅನುಭವಿಸು. ಭಿಕಾರಿಗಳಾದರು ಅಂತೇಳಿದರೆ ಅವರಿಗೆ ಉದ್ಯೋಗವೇ ಇಲ್ಲ. ಈಗ ಒಮ್ಮೆ ತಯಾರು ಮಾಡಿದಂಥ ವಸ್ತು ಮುಗಿದ್ರೆ ತಾನೇ ಮತ್ತೊಮ್ಮೆ ತಯಾರು ಮಾಡೋದು. ಒಮ್ಮೆ ತಯಾರು ಮಾಡಿದ್ದೇ ಮುಗಿಯುವುದಿಲ್ಲ. ಎಲ್ಲರೂ ಬ್ರಿಟಿಷರ ವಸ್ತುಗಳನ್ನೇ ಕೊಂಡುಕೊಳ್ತಾರೆ. ಇದಕ್ಕೆ ಗಿರಾಕಿಗಳೇ ಇಲ್ಲ ಅಂತ ಆಗುವಾಗ ಇವರಿಗೆ ಉದ್ಯೋಗ ಇಲ್ಲ ಅಂತ ಆಯಿತು. ಅವರ ಅನ್ನಕ್ಕೆ ಸಂಚಕಾರವಾಯಿತು. ಅವರ ಅನ್ನಕ್ಕೆ ಸಂಚಕಾರವಾಯಿತು, ಕಷ್ಟ ಆಯಿತು, ಮುಳ್ಳಾಯಿತು. ಯಾವುದು? ಬ್ರಿಟಿಷರ ಕಡಿಮೆ ದರದ ಬಟ್ಟೆಗಳು. ಅವರಿಗೆ ಪಾಪ ಒಂದು ಹೊತ್ತು ಊಟ ಮಾಡುವುದಕ್ಕೂ ಹಣ ಇಲ್ಲದಂತಹ ಸ್ಥಿತಿ ಆಯಿತು. ಕಾರಣ ಯಾವುದು? ನಿರುದ್ಯೋಗ ಸಮಸ್ಯೆ ಬಂತು ಬ್ರಿಟಿಷರಿಂದಾಗಿ. ನಿಮಗೆ ಗೊತ್ತಿದೆ, ಬ್ರಿಟಿಷರೇ ನಮ್ಮ ದೇಶದ ಎಲ್ಲ ವಸ್ತುಗಳನ್ನು ನಾಶ ಮಾಡಿದ್ದು. ಗುಡಿ ಕೈಗಾರಿಕೆಗಳು, ಇತರ ಕೈಗಾರಿಕೆಗಳು ಎಲ್ಲ ನಿಂತು ಅವರೆಲ್ಲ ಬೀದಿಯಲ್ಲಿ ಬಿದ್ದು ಸತ್ತದ್ದು ಯಾರಿಂದಾಗಿ? ಬ್ರಿಟಿಷರಿಂದಾಗಿ.
ನಮ್ಮ ಭಾರತೀಯರಿಗೆ ಅಷ್ಟು ಬುದ್ಧಿ ಇಲ್ಲದೆ ಹೋಯಿತು ಅವತ್ತು. ಸ್ವಲ್ಪ ಅವರ ಹೆದರಿಕೆಯೂ ಇತ್ತು. ಪಾಪ ಅಬ್ದುಲ್ ರಹೀಮನ ಗತಿ, ಪಾಪ ಇವ ಏನು ಮಾಡಬೇಕು, ಅಬ್ದುಲ್ ರಹೀಮನ ಗತಿ ಸ್ಥಿತಿ. ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ಹಿರಿಯರು ಕಟ್ಟಿದ್ದು, ಪೂರ್ವಜರು ಕಟ್ಟಿದಂತಹ, ಹಿರಿಯರು ಕಟ್ಟಿದಂತಹ ಭವ್ಯವಾದ ಮನೆ. ಹಿರಿಯ ವಿರೋಧ ಶಬ್ದ ಕಿರಿಯ, ಹಿರಿಯ ಕಿರಿಯ. ಭವ್ಯವಾದ ಮನೆ, ಭವ್ಯವಾದ ಹಳೆಯ ಕಾಲದ ಮನೆ, ಆದರೆ ಗಟ್ಟಿಂಟು ಮನೆ, ಹಳತಾದರೂ ಬಹಳ ಗಟ್ಟಿ. ವಿಶಾಲವಾದ ತೋಟ, ಸ್ವಲ್ಪ ಕೃಷಿಯೂ ಇತ್ತು, ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ. ಆದರೆ ಮಗ್ಗದ ಆ ಯಂತ್ರಗಳು ನೋಡಿ, ಅಲ್ಲಿ ಕೆಳಗೆ ಚಿತ್ರವನ್ನು ಕೊಟ್ಟಿದ್ದಾರೆ ಗಮನಿಸಿ. ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ. ಯಾಕೆ ಧೂಳು ತುಂಬಿತು? ಅದನ್ನು ಉಪಯೋಗಿಸುವವರೆಲ್ಲ, ಅದನ್ನು ಮುಟ್ಟುವವರೆಲ್ಲ, ಅದರ ಕಡೆ ನೋಡುವವರೇ ಇಲ್ಲ ತಾತ್ಸಾರದಿಂದ. ಅದನ್ನು ನಂಬಿದರೆ ಹೊಟ್ಟೆಗೆ ಹಿಟ್ಟಿಲ್ಲ ಎನ್ನುವ ಭಾವನೆ ಬಂದಿದೆ ಜನರಿಗೆ. ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿದೆ. ಆಚ್ಛಾದಿತ, ಆವರಿಸಿದ, ಆಚ್ಛಾದಿತವಾದ, ಆವರಿಸಲ್ಪಟ್ಟ. ಇಲ್ಲಿ ಎಂಥದ್ದು ಆವರಿಸಿದ್ದು? ಜೇಡನ ಬಲೆಗಳೆಲ್ಲದಕ್ಕೆ ಮುಚ್ಚಿಟ್ಟ ಹಾಗಾಗಿದೆ. ಅಂದರೆ ಅರ್ಥ, ಅಷ್ಟು ಸಮಯ ಆಯಿತು ಅದನ್ನು ಇವರು ನೋಡದೆ, ಅದನ್ನು ಉಪಯೋಗ ಮಾಡದೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂಥ ಸ್ಥಿತಿ ಬಂತು. ಅರ್ಥಾತ್ ನಮ್ಮ ಭಾರತೀಯರಿಗೆ ಕೂಡ ಇದು ಖಾಲಿ ಮಗ್ಗದ ಸಾಹೇಬ ಒಬ್ಬನ ಕಥೆ ಅಲ್ಲ, ಇಡೀ ಭಾರತೀಯರಿಗೆ ಬಂದಂತಹ ಒಂದು ಸಮಸ್ಯೆ. ಅನ್ನಕ್ಕೆ ಕಷ್ಟ ಆಯಿತು, ಉದ್ಯೋಗವನ್ನು ಕಳ್ಕೊಂಡ್ರು. ಇದು ಬ್ರಿಟಿಷ್ ಆಡಳಿತದ ದುಷ್ಪರಿಣಾಮ. ಬ್ರಿಟಿಷರು ಹೇಗೆ ನಮ್ಮನ್ನು ಶೋಷಣೆ ಮಾಡಿದರು ಎನ್ನುವುದಕ್ಕೆ ಇದೊಂದು ನಿದರ್ಶನ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ದುಡಿದ್ರೆ ತಾನೇ ಊಟ, ಕೆಲಸವೇ ಇಲ್ಲ, ಹಣ ಬರುವುದಿಲ್ಲ ಕೈಗೆ ಅಂತ ಹೇಳಿದರೆ ಊಟ ಎಲ್ಲಿಂದ ಬಂತು? ಈಗ ಅವನಿಗೆ ಒಂದೇ ಹಠ. ಯಾರವ? ಮಗ್ಗದ ಸಾಹೇಬನಿಗೆ ಒಂದೇ ಹಠ. ಏನು ಹಠ? ಒಂದೇ ಹಠ, ಒಂದೇ ವ್ರತ. ವ್ರತ ಉಪಾಸನೆ. ಏನು? ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರಕಾರಿ ನೌಕರರನ್ನಾಗಿ ಮಾಡಬೇಕು ಎಂದು. ಹಾಗಾದರೆ ಮಗ್ಗದ ಸಾಹೇಬನಿಗೆ ಎಷ್ಟು ಜನ ಗಂಡು ಮಕ್ಕಳು? 3 ಜನ. ಆ 3 ಜನ ಗಂಡು ಮಕ್ಕಳ ಬಗ್ಗೆ ತಂದೆಯ ಕನಸೇನು? ಅವರಿಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಡಿಸಿ ಸರಕಾರಿ ನೌಕರರನ್ನಾಗಿ ಮಾಡಬೇಕು. ಸರಕಾರದ ನೌಕರ, ಸರಕಾರದ ಸಿಬ್ಬಂದಿ, ಸರಕಾರಿ ಕೆಲಸದವನನ್ನಾಗಿ ಮಾಡಬೇಕು. ಕೈ ತುಂಬ ಸಂಬಳ ಸಿಗ್ತದೆ, ಕೆಲವೊಂದು ಸವಲತ್ತುಗಳು ಸಿಗ್ತದೆ, ಶ್ರೀಮಂತ ಆಗ್ಬೋದು, ಹೊಟ್ಟೆಗೆ ಏನು ಕಡಿಮೆ ಆಗಲಿಕ್ಕಿಲ್ಲ. ಆದ್ದರಿಂದ ಇವರನ್ನೆಲ್ಲ ವಿದ್ಯಾಭ್ಯಾಸ ಕೊಡಿಸಿ ಏನು ಮಾಡಬೇಕು? ಸರಕಾರಿ ನೌಕರರನ್ನಾಗಿ ಮಾಡಬೇಕು ಎಂದು ಅವನ ಹಠ ಮತ್ತು ವೃತ. ಮಗ್ಗದ ಸಾಹೇಬನ ಹಠ ಮತ್ತು ವೃತ ಯಾವುದು? ತನ್ನ 3 ಮಕ್ಕಳಿಗೂ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರನ್ನು ಸರಕಾರಿ ನೌಕರರನ್ನಾಗಿ ಮಾಡಬೇಕೆಂಬುದೇ ಅವನ ಹಠ ಮತ್ತು ವೃತವಾಗಿತ್ತು. ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ. ನೋಡಿ, ಅಂತೆಯೇ 2 ಮಕ್ಕಳು ವಿಧೇಯರಾಗಿ ಅವನ ಅಭೀಷ್ಟವನ್ನು ನೆರವೇರಿಸಿದರು. 3ರಲ್ಲಿ 2 ವಿಧೇಯರು. ಏನು ವಿಧೇಯರು ಅಂತ ಹೇಳಿದರೆ, ತಂದೆ ಹೇಳಿದ ಹಾಗೆ ಕೇಳೋದು. ವಿಧೇಯ, ವಿರೋಧ ಪದ ಅವಿಧೇಯ. ಅವಿಧೇಯ, ವಿಧೇಯ, ಅವಿಧೇಯ. ವಿಧೇಯರಾಗಿರೋರು 2 ಮಕ್ಕಳು ವಿಧೇಯರಾಗಿದ್ದರು ಅಂದರೆ ಮತ್ತೊಬ್ಬ ಅವಿಧೇಯನಾಗಿದ್ದ ಅಂತಲೇ ಅರ್ಥ. ವಿಧೇಯರಾಗಿ ಅವನ ಅಂತೇಳಿದರೆ ತಮ್ಮ ತಂದೆಯ ಅಭೀಷ್ಟವನ್ನು, ಅಭೀಷ್ಟ ಅಂತೇಳಿದರೆ ನಿರೀಕ್ಷೆ, ಆಶೆಯನ್ನು ನೆರವೇರಿಸಿದರು. ಅಂದರೆ ಏನು? ಅವರು ಚೆನ್ನಾಗಿ ಕಲಿತರು, ಸರಕಾರಿ ನೌಕರರಾದರು. ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ. ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ. ಗುಮಾಸ್ತ ಅಂದರೆ ಏನು?
ಈಗ ನಾವು ಕ್ಲರ್ಕ್ ಅಂತ ಹೇಳ್ತೇವಲ್ಲ ಆ ದರ್ಜೆ. ಗುಮಾಸ್ತನಾದ. ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ. ನೋಡಿ, ಇನ್ನೊಬ್ಬ ಪೋಸ್ಟ್ ಮಾಸ್ಟರ್, ಪೋಸ್ಟ್ ಮಾಸ್ತರ. ಮಾಸ್ತರ್ ಅಂತ ಹೇಳಿದರೆ ಮಾಸ್ಟರ್ ಎನ್ನುವ ಅರ್ಥ. ಹಾಗೆ ಇಬ್ಬರಿಗೆ ಸರಕಾರಿ ಉದ್ಯೋಗ ದೊರೆಯಿತು. ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತ, ಇನ್ನೊಬ್ಬ ಪೋಸ್ಟ್ ಮಾಸ್ಟರ್. ಆದರೆ ಕೊನೆಯ ಮಗ. ಹಾಗಾದರೆ ಕೊನೆಯ ಮಗನ ಹೆಸರೇನು? ಕರೀಮ್. ಕರೀಮ ಅಂತ ಕರೆಯೋದು, ಕದೀಮ ಅಂತಲ್ಲ. ತಂದೆ ಅವನನ್ನು ಹಾಗೆ ಗ್ರಹಿಸಿದ್ದಾನೆ. ನಾನು ಹೇಳಿದಾಗೆ ಕೇಳುವುದಿಲ್ಲ, ತನ್ನ ಇಚ್ಛೆಗೆ ವಿರೋಧವಾಗಿ ಹೋಗಿದ್ದಾನೆ. ಆದ್ದರಿಂದ ಇವ ಕರೀಮ ಅಲ್ಲ, ಇವ ಅವಿಧೇಯ. ಕೊನೆಯ ಮಗ ಕರೀಮ್ನಿಂದ ಬಹಳ ನಿರಾಸೆ ಉಂಟಾಯಿತು. ಎಂತ ಹೇಳಿದರೂ ಈ ಕೊನೆಯ ಮೂರನೇ ಮಗ ಕರೀಮ್ ತಂದೆ ಹೇಳಿದಾಗೆ ಕೇಳಲೇ ಇಲ್ಲ. ಅಂದರೆ ಸರಕಾರಿ ಉದ್ಯೋಗ ಸಿಕ್ಕಿದ್ರೂ ಆದೀತು, ಸಿಗದಿದ್ದರೂ ಆದೀತು ಎನ್ನುವಂತಹ ಭಾವನೆ. ಆದರೆ ಅವನ ಉದ್ದೇಶ ಬೇರೆ ಇತ್ತು. ಕರೀಮ್ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು. ಆಟದಲ್ಲಿ ಪಾಠದಲ್ಲಿ ಚುರುಕು. ನೀವು ಕೂಡ ಹಾಗೆ ಆಟದಲ್ಲಿ ಊಟದಲ್ಲಿ ಬಹಳ ಚುರುಕು, ಪಾಠದಲ್ಲಿ ಚುರುಕಿ. ಸರಿ, ಚುರುಕು ಅಂತ ಹೇಳಿದರೆ ಚುರುಕು. ಚುರುಕು ಅಂತ ಹೇಳಿದರೆ ಚತುರತೆ. ಸರಿ. ಬುದ್ಧಿವಂತ. ಚುರುಕು, ಬುದ್ಧಿವಂತ, ಹಸನ್ಮುಖಿ. ಸದಾ ನಗುತ್ತಾ ಇರುವವ. ಮುಖವನ್ನು ನೋಡಿದರೆ ಅವನ ಮುಖದಲ್ಲಿ ಯಾವಾಗಲೂ ನಗು. ಎಲ್ಲರಿಗೂ ಬೇಕಾದವನು. ಯಾಕೆ ಎಲ್ಲರಿಗೂ ಪ್ರೀತಿ ಕರೀಮನ ಬಗ್ಗೆ. ನಗುತ್ತಾ ನಗುತ್ತಾ ಎಲ್ಲರಲ್ಲಿ ಮಾತನಾಡ್ತಾನೆ. ಚುರುಕು, ಬುದ್ಧಿವಂತ. ಆದ್ದರಿಂದ ಎಲ್ಲರಿಗೂ ಇಷ್ಟ ಕರೀಮ ಅಂತ ಹೇಳಿದರೆ. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ನೋಡಿ, ತಂದೆಗೆ ಅವ ಸರಿ ವಿರೋಧ ಆದ. ತಂದೆ ಮಗ್ಗ ಬೇಡವೇ ಬೇಡ ಅಂತ ಹೇಳಿದರೆ ಕೊನೆಯ ಮಗ ಕರೀಮನಿಗೆ ತಾನು ಮಗ್ಗವನ್ನೇ ಆಶ್ರಯಿಸಿ ಬದುಕಬೇಕೆನ್ನುವಂಥ ಒಂದು ಹಠ ಮತ್ತು ವೃತ್ತ ಇವನಿಗೆ ಕೂಡ. ತಂದೆಗೆ ಒಂದು ರೀತಿಯ ಹಠ ಮತ್ತು ವೃತ್ತ, ಈ ಮೂರನೇ ಮಗನಿಗೆ ಒಂದು ಹಠ. ಅನಿಷ್ಟ, ಕೆಟ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ಅಭಿರುಚಿ ಅಂದರೆ ಆಸಕ್ತಿ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ. ಮನೆಯಲ್ಲಿ ಕರೀಮ್ ಎಲ್ಲಿಯಾದರೂ ಆ ಮಗ್ಗವನ್ನು ಮುಟ್ಟಿದರೆ ಎಲ್ಲಿಂದ ಪೆಟ್ಟು ಬೀಳುತ್ತಿತ್ತು ಅಂತಿಲ್ಲ, ತಂದೆ ಬಿಡುತ್ತಿರಲಿಲ್ಲ. ಆದರೆ ಮಗನ ಗ್ರಹಚಾರ ಎನ್ನಿ ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೇ. ಮನೆಯಲ್ಲಿ ಬಂದರೆ ಅದನ್ನು ಮುಟ್ಟುವುದಕ್ಕೆ ಬಿಡುವುದಿಲ್ಲವ. ಆದರೆ ಅದೃಷ್ಟವಶಾತ್ ಆ ವರ್ಷ ಶಾಲೆಯಲ್ಲಿ ಏನಾಯಿತು, ಮಗ್ಗ ಉದ್ಭವಿಸಬೇಕೇ. ಶಾಲೆಯಲ್ಲಿ ಮಗ್ಗ ಉದ್ಭವಿಸುವುದು ಅಂತ ಹೇಳಿದರೆ ಎಂಥದ್ದು? ಭೂಮಿಯನ್ನು ಸೀಳಿಕೊಂಡು ಮೇಲೆ ಬರೋದು. ಇಲ್ಲಿ ಮಗ್ಗ ಹಾಗೆ ಬಂದದ್ದಲ್ಲ. ಸರಕಾರ ಮಗ್ಗದ ತರಗತಿಗಳನ್ನು ಆರಂಭಿಸಿತು ಶಾಲೆಯಲ್ಲಿ. ಆ ಮಗ್ಗವನ್ನು ಹೇಗೆ ಉಪಯೋಗ ಮಾಡುವುದು, ಅದರಿಂದ ನೂಲುವುದು ಹೇಗೆ, ಬಟ್ಟೆಗಳನ್ನು ನೇಯುವುದು ಹೇಗೆ ಇತ್ಯಾದಿ ಶಿಕ್ಷಣ ಕೊಡುವುದಕ್ಕೆ ಆರಂಭ ಆಯಿತು. ಅದು ಯಾರ ಅದೃಷ್ಟ? ಕರೀಮನ ಅದೃಷ್ಟ. ಅದು ಯಾರ ಇಚ್ಛೆಗೆ ವಿರೋಧವಾಗಿತ್ತು? ಮಗ್ಗದ ಸಾಹೇಬ ಅಂದರೆ ತನ್ನ ತಂದೆಯ, ಈ ಕರೀಮನ ತಂದೆಯ ಇಚ್ಛೆಗೆ ವಿರುದ್ಧವಾಗಿತ್ತು. ಶಾಲೆಯಲ್ಲಿ ಈಗ ಮಗ್ಗ ಬಂತು. ಅದರ ಬಗ್ಗೆ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ವ್ಯವಸ್ಥೆ ಆಯಿತು. ಇದು ಯಾರ ಕಲ್ಪನೆ? ಒಂದು ಕಡೆಯಲ್ಲಿ ಮಕ್ಕಳು ಪಾಠವನ್ನೂ ಕಲಿಬೇಕು, ಆ ಪಾಠದಿಂದ ಮುಂದೆ ಜೀವನ ಮಾಡುವುದಕ್ಕೆ ಕೂಡ ಅವರಿಗೆ ಸಹಾಯ ಆಗಬೇಕು. ಲರ್ನಿಂಗ್ ಆಗಬೇಕು ಮತ್ತು ಅರ್ನಿಂಗ್ ಆಗಬೇಕು. ಮತ್ತು ಕಲಿಯುವುದು ಮತ್ತು ಗಳಿಸುವುದು. ಎಂಥದನ್ನು ಗಳಿಸುವುದು? ಹಣ. ಇದಕ್ಕೆ ಕಾರಣ ಮಹಾತ್ಮ ಗಾಂಧಿ. ನಿಮಗೆ ಗೊತ್ತು, ನಮ್ಮ ರಾಷ್ಟ್ರಪಿತ ಮೋಹನದಾಸ ಕರಮಚಂದ ಗಾಂಧಿ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ, ಅವರ ಉತ್ಸಾಹದಿಂದ ಕೆಲವು ಶಾಲೆಗಳಲ್ಲಿ ಆಗ ನವೀನ ಶಿಕ್ಷಣ ಆರಂಭವಾಯಿತು. ನವೀನ ಶಿಕ್ಷಣ ಅಂದರೆ ಹೊಸ ಶಿಕ್ಷಣ ಎನ್ನುವ ಅರ್ಥ. ನವೀನ ಅಂದರೆ ಹೊಸತು. ನವೀನ ಶಿಕ್ಷಣದ ರೂವಾರಿ ಯಾರು? ನವೀನ ಶಿಕ್ಷಣದ ರೂವಾರಿ ಮಹಾತ್ಮ ಗಾಂಧೀಜಿ. ನವೀನ ಶಿಕ್ಷಣ ಆರಂಭವಾಯಿತು.
ಗಾಂಧೀಜಿ ಆರಂಭಿಸಿದ್ದು. ಏನಿದರ ಲಕ್ಷಣಗಳು ಅಥವಾ ಇದರ ವಿಶೇಷತೆ ಏನು? ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು. ಶಿಕ್ಷಣ ಉಂಟು ಹೌದು, ಆದರೆ ಆ ಶಿಕ್ಷಣದಿಂದ ಅವರಿಗೆ ಉದ್ಯೋಗ ದೊರೆಯಬೇಕು. ಸುಮ್ಮನೆ ಕಲಿತು ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಆಗಬಾರ್ದು. ಕಲಿತಂಥ ವಿದ್ಯೆಯಿಂದ ಅವ ತನ್ನನ್ನು ಮತ್ತು ತನ್ನ ಕುಟುಂಬದವರನ್ನು ಸಲಹುವ ಹಾಗೆ ಆಗಬೇಕು. ಅಂದರೆ ಅದರಿಂದ ಅವನಿಗೆ ಹಣ ಗಳಿಸುವ ದಾರಿಯಾಗಬೇಕು. ಆ ಶಿಕ್ಷಣ ಯಾವುದು? ಗಾಂಧೀಜಿಯ ಕಲ್ಪನೆಯ ಕೂಸು ನವೀನ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು. ಹಲವು ಥರದ, ಬೇರೆ ಬೇರೆ, ಮಗ್ಗ ಮಾತ್ರ ಅಲ್ಲ, ಬೇರೆ ಬೇರೆ ಥರದ ಕುಂಬಾರಿಕೆ ಇರ್ಬೋದು, ಬಡಗಿ, ಚಮ್ಮಾರಿಕೆ ಇತ್ಯಾದಿ ಎಲ್ಲ ವಿಷಯಗಳಲ್ಲಿ ಕಲಿಸ್ತಾ ಇದ್ದರು. ಯಾಕೆ? ಔದ್ಯೋಗಿಕ ಶಿಕ್ಷಣ, ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೇನು ಹೆಸರು? ಔದ್ಯೋಗಿಕ. ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಶೈಕ್ಷಣಿಕ, ನೀತಿಗೆ ಸಂಬಂಧಪಟ್ಟದ್ದು ನೈತಿಕ, ಸಮಾಜಕ್ಕೆ ಸಂಬಂಧಪಟ್ಟದ್ದು ಸಾಮಾಜಿಕ. ಹೌದು, ಹೀಗೆ ಇಲ್ಲಿ ಔದ್ಯೋಗಿಕ ಅಂತ ಹೇಳಿದರೆ ಉದ್ಯೋಗಕ್ಕೆ ಸಂಬಂಧಿಸಿದ. ಅವರಲ್ಲಿ ಹಸ್ತಕೌಶಲ, ಹಸ್ತ ಅಂತ ಹೇಳಿದರೆ ಕೈ, ಕೌಶಲ ಅಂದ್ರೇನು? ನಾವು ಇಂಗ್ಲೀಷಲ್ಲಿ ಸ್ಕಿಲ್ ಅಂತ ಹೇಳ್ತೇವಲ್ಲ, ಅಂಥದ್ದು ಚಮತ್ಕಾರ. ಹಸ್ತಕೌಶಲ, ಹಸ್ತದಲ್ಲಿ ಅವರ ಹಸ್ತ ತಾನು ಮಾಡುವ ಕೆಲಸಕ್ಕೆ ಬೇಕಾದ ಹಾಗೆ ಒಡ್ಡಿಕೊಳ್ಬೇಕು. ಈಗ ಉದಾಹರಣೆಗೆ ಚಿತ್ರ ಬಿಡಿಸುವುದು ಎಲ್ಲರಿಗಾಗುವುದಿಲ್ಲ. ಕೆಲವರು ಬಿಡಿಸ್ತಾರೆ ತುಂಬ ಕಷ್ಟಪಟ್ಟು, ಕೆಲವರು ಬಹಳ ಜಾಲವಾಗಿ 4 ಗೆರೆಗಳಿಂದ ಒಂದು ಸುಂದರ ಮನುಷ್ಯನ ರೂಪವ ಅಥವಾ ಒಂದು ದನದ ಚಿತ್ರವ ಅದನ್ನು ಮಾಡ್ತಾರೆ. ಅದಕ್ಕೆ ಹೇಳೋದು ಸ್ಕಿಲ್ ಅಂತ. ಅವರ 5 ನಿಮಿಷದಲ್ಲಿ ಆಗ್ತದೆ ದನ. ನಮ್ಮದು 5 ಗಂಟೆ ಆದರೂ ಅದಕ್ಕೆ ಸರಿ ರೂಪ ಬಂದಿರುವುದಿಲ್ಲ. ಕಾರಣ ಅವರ ಕೈಗುಣದು. ಹಸ್ತಕೌಶಲವನ್ನು ದೇಹ ಶ್ರಮದಲ್ಲಿ ಗೌರವ, ಬೆವರಿಳಿಸಬೇಕು, ದೇಹದಿಂದ ಶ್ರಮ ಪಡಬೇಕು, ದೇಹ ಧರ್ಮದಿಂದಲೇ ನಾವು ಹಣವನ್ನು ಗಳಿಸಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹಿರಿಯರು ಹೇಳಿದ್ದು. ಧರ್ಮ ಸಾಧನೆ ಮಾಡಬೇಕಾ ಅದು ಶರೀರ ಮಾಧ್ಯಮದ ಮೂಲಕವೇ ಆಗಬೇಕು ಎನ್ನುವ ಅರ್ಥ. ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು, ದುಡಿಮೆಯ ನಂಬಿ ದುಡಿದೇ ಬದುಕಬೇಕು. ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು. ಗೌರವ, ವಿರೋಧ ಶಬ್ದ ಅಗೌರವ. ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಅಂದರೆ ಪ್ರತಿಯೊಬ್ಬರಿಗೂ ತನ್ನ ಬೆವರಿನ ಅಥವಾ ಇತರರ ಬೆವರಿನ ಬೆಲೆ ಎಷ್ಟು ಅಂತ ಗೊತ್ತಾಗಬೇಕು, ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗಿಯ ಕೆಲಸ ನೋಡಿ, ಅಲ್ಲಿ ಏನೆಲ್ಲ ಕಲಿಸ್ತಾ ಇದ್ದರು? ಮಗ್ಗದ ಕೆಲಸ, ಬಡಗಿಯ ಕೆಲಸ, ಬೆತ್ತದ ಕೆಲಸ. ಬೆತ್ತದ ಕೆಲಸ ಅಂತ ಹೇಳಿದ್ರೇನು? ಬೆತ್ತದಿಂದ ಕುರ್ಚಿ ಕೆಲಸ, ಚೇರ್ ಮಾಡುವಂಥದ್ದು, ಬೆತ್ತದ ಚೇರ್ಗಳು ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದ್ದಾರೆ. ಇನ್ನು ಕೆಲವರಿಗೆ ಕೃಷಿಯ ಬಗ್ಗೆ ಶಿಕ್ಷಣ, ಇನ್ನು ಕೆಲವರಿಗೆ ಮಗ್ಗದ ಶಿಕ್ಷಣ. ನೋಡಿ, ಅವರಿಗೆ ಸ್ವಲ್ಪ ದೊಡ್ಡದಾದ ನಂತರ ಅವರು ಸ್ವಂತ ಉದ್ಯೋಗವನ್ನು ಮಾಡ್ಬೋದು. ಎಲ್ಲರೂ ಸರಕಾರ ಉದ್ಯೋಗವನ್ನು ಬಯಸಿದರೆ ಸರಕಾರ ಎಷ್ಟು ಜನಕ್ಕೆ ಅಂತ ಉದ್ಯೋಗ ಕೊಡುವುದು? ಆ ನಿಟ್ಟಿನಲ್ಲಿ ಅವರು ಬೆಳೆದು ಪ್ರಾಯಕ್ಕೆ ಬರುವಾಗ ತಮ್ಮ ಕಾಲಿನ ಮೇಲೆ ತಾವು ನಿಲ್ಲುವಂತಹ ಒಂದು ಹೊಸ ಕಲ್ಪನೆ ಯಾವುದು? ನವೀನ ಶಿಕ್ಷಣ. ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು. ಹುಡುಗ ಕರಿ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ನಿಪುಣ ಅಂತ ಹೇಳಿದರೆ ಎಕ್ಸ್ಪರ್ಟ್, ಬಹಳ ಚುರುಕು. ಆಗ ಹೇಳಿದ್ದೆ, ಚುರುಕು, ಚತುರತೆ, ಚಾತುರ್ಯ, ಪ್ರವೀಣತೆ, ಹೌದು, ನಿಪುಣನಾಗಿ ಬಿಟ್ಟ. ಹೇಗೆ ಕಲಿತದನ್ನು? ಮೀನು ನೀರಿನಲ್ಲಿ ಈಜುವಷ್ಟು ಸುಲಭ. ಯಾರು ಕಲಿಸಿದ್ದು ಮೀನಿಗೆ ನೀರಿನಲ್ಲಿ ಈಜಲಿಕ್ಕೆ? ಯಾರು ಕಲಿಸುವುದಿಲ್ಲ. ಅದು ತಾಯಿಯ ಹೊಟ್ಟೆಯಿಂದ ಬರುವಾಗಲೇ ಏನಾಗ್ತದೆ? ಕಲಿತುಕೊಂಡೇ ಬರೋದು. ಹಾಗೆ ಇವನಿಗೆ ತಾಯಿಯ ಹೊಟ್ಟೆಯಿಂದ ಬಂದುವಾಗಲೇ ಕಲೀಲಿಲ್ಲ ಅಂದರೆ ಆ ವಿದ್ಯೆ ಅವನಿಗೆ ಬೇಗ ಹಿಡಿಯಿತು. ಆ ವಿದ್ಯೆ ಕಲಿತದ್ದವನಿಗೆ ತಲೆಗೆ ಹತ್ತಿತು. ತನ್ನ ಬಹು ನಿಪುಣನಾಗಿ ಬಿಟ್ಟ. ಆದರೆ ತನ್ನ ತಂದೆಗೆ ರೋಷ ಉಕ್ಕಿ ಬಂತು, ಸಿಟ್ಟು ಬಂತು.
ಆಗ ಅವ ಹೋಗ್ತಿದ್ದ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದವರು ಯಾರು? ಶಂಕರಪ್ಪ. ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಮುಖ್ಯೋಪಾಧ್ಯಾಯರಾದ ಶಂಕರಪ್ಪನಲ್ಲಿ ಈ ಕರೀಮನ ತಂದೆ ಹೋಗಿ ಜಗಳ ಮಾಡಿದರೆ, ಏನು ಸ್ವಾಮಿ, ನನ್ನ ಮಗನನ್ನು ನನಗಿಷ್ಟ ಇಲ್ಲದ ಮಗ್ಗದ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ನೀವು ಹೊರಟಿದ್ದೀರಿ ಅಂತ ತಗಾದೆ ತೆಗೆದು ಜಗಳ ಮಾಡಿ ಸಿಟ್ಟಿನಿಂದ ಗರ್ಜಿಸಿದ ಮುಖ್ಯೋಪಾಧ್ಯಾಯರನ್ನು ತನ್ನ ಮಗನನ್ನು ನಿಕೃಷ್ಟವಾಗಿ ಕಂಡ ಮಗ್ಗದ ಸಾಹೇಬ ಮಾತಾಡಿದ್ದು ಮಾತ್ರವಲ್ಲ, ಜಗಳವಾಡಿದನು. ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ. ಆದರೆ ಒಂದು ವಿಶೇಷ ನೋಡಿ, ದೇವರ ದಯದಿಂದ ಆ ಹುಡುಗ ಕರೀಂ ಶಾಲೆಯಲ್ಲಿರುವ ಮಗ್ಗದಲ್ಲಿ ಒಂದು ಪರಿವರ್ತನೆ ಅಂತ ಹೇಳಿದರೆ ಬದಲಾವಣೆ. ಪರಿವರ್ತನೆ ಎಂದರೆ ಬದಲಾವಣೆ. ಶಾಲೆಯ ಮಗ್ಗದಲ್ಲಿ ಏನು ಮಾಡಿದ ಅದರ ಹತ್ತಿರವೇ ಇರುವುದು. ಯಾವಾಗ ನೋಡಿದರೂ ಆ ಮಗ್ಗವನ್ನು ಉಜ್ಜಿಕೊಂಡು ಅದರಲ್ಲಿ ಕೆಲಸ ಮಾಡಿಕೊಂಡಿರುವುದು. ಆದ ಕಾರಣ ಆ ಮಗ್ಗದ ದೇವತೆ ಅವನಿಗೆ ಒಲಿದಳು. ಆದ ಕಾರಣ ಇವನಿಗೇನಾಯಿತು, ಹೊಸ ಹೊಸ ಆಲೋಚನೆಗಳು ಮಗ್ಗದ ಬಗ್ಗೆ ಆರಂಭ ಆಗಿ ಅಲ್ಲೇ ಆ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ. ಏನೋ ಒಂದು ಸ್ವಲ್ಪ ಚೇಂಜ್ ಮಾಡಿದ, ಅದು ಕೆಲಸ ಮಾಡುವ ವಿಧಾನದಲ್ಲಿ ಒಂದು ಬದಲಾವಣೆ ಮಾಡಿದ ತನ್ನ ಬುದ್ಧಿವಂತಿಕೆ ಮತ್ತು ಕೌಶಲ್ಯದಿಂದ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರು. ಶಂಕರಪ್ಪ ಏನು ಮಾಡಿದರು, ಹೆಡ್ ಮಾಸ್ಟ್ರು ಅವರನ್ನು ಸ್ವಾಭಾವಿಕವಾಗಿ ಅವನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಇದರ ಬಗ್ಗೆ ಈ ಚಿಕ್ಕ ಬಾಲಕನ ಒಂದು ಸಾಹಸದ ಕೆಲಸವನ್ನು ತನ್ನ ಮೇಲಿನ ಅಧಿಕಾರಿಗಳಿಗೆ ವರದಿ ಮಾಡಿದ ಕಾರಣ ಅದರ ಫಲಸ್ವರೂಪವಾಗಿ ಸರಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಪದಕ. ನೋಡಿ, ಆ ಮುಖ್ಯೋಪಾಧ್ಯಾಯರು ಒಳ್ಳೆಯವರು, ಹುಡುಗ ಮಾಡಿದ ಕೆಲಸವೂ ಒಳ್ಳೆಯದು, ಮೇಲಾಧಿಕಾರಿಗಳು ಪ್ರಾಮಾಣಿಕರು. ಇವರು ಶಿಫಾರಸು ಆ ವರದಿಯನ್ನು ಕೊಟ್ಟದ್ದು ಮೇಲಾಧಿಕಾರಿಗಳು. ಅದರ ಫಲವಾಗಿ ಏನು ಮಾಡಿದರು, ಹುಡುಗ ಕರೀಮನ ಬೆನ್ನು ತಟ್ಟಿ ಒಂದು ಬೆಳ್ಳಿಯ ಪದಕ ಮತ್ತು 100 ರೂಪಾಯಿಯ ಬಹುಮಾನವನ್ನು ಇವನಿಗೆ ಕೊಟ್ಟರು. 100 ರೂಪಾಯಿ ಬಂದು ಬಿಟ್ಟವು. ಬೆಳ್ಳಿಯ ಪದಕ ಅಂತ ಹೇಳಿದರೆ ಆಗ ಬೆಲೆ ಬಾಳುವಂಥದ್ದು, ಬಂಗಾರದಷ್ಟೇ ಬೆಲೆ ಹಿಂದಿನ ಕಾಲದಲ್ಲಿ. 100 ರೂಪಾಯಿ ಅಂತ ಹೇಳಿದರೆ, ಆಗಿನ ಕಾಲದ 100 ರೂಪಾಯಿ ಅಂತ ಹೇಳಿದರೆ ಈಗಿನ 10,000ಕ್ಕೆ ಸಮ. ಚಿಕ್ಕ ಹುಡುಗ ಇರುವಾಗ ಕರೀಮ್ ಅಷ್ಟನ್ನು ಸಂಪಾದಿಸಿದ. ಯಾವುದರಿಂದ? ತನ್ನ ಬುದ್ಧಿಶಕ್ತಿಯಿಂದ. ಸರಿ, ನಾವು ಇವತ್ತು ಕರೀಮನಿಂದ ಏನು ತಂದೆಗೆ ಅಸಮಾಧಾನವಾಯಿತು, ಮುಖ್ಯ ಗುರುಗಳಾದ ಶಂಕರಪ್ಪನವರಿಗೆ ಹೇಗೆ ಖುಷಿ ಆಯಿತು ಎನ್ನುವ ವಿಚಾರ ನೋಡಿಕೊಂಡೆವು. ನಾಳೆದು ಮುಂದಿನ ತರಗತಿಗೆ ಬರುವಾಗ ಅದನ್ನು ಚೆನ್ನಾಗಿ ಓದಿಕೊಂಡು ಬನ್ನಿ. ನಾನು ಕೇಳುವ ಪ್ರಶ್ನೆಗಳಿಗೆ ನೀವು ನಿಮ್ಮ ಪುಸ್ತಕದಲ್ಲಿ ಉತ್ತರ ಬರಿಬೇಕು. ಸಾಯಿರಾಮ್.